ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ತುಂಬಾ ಸಿಂಪಲ್ಲಾಗಿ ನಾನಿವತ್ತು ಒಂದು ಸೀರೆಗೆ ಬೇಬಿ ಕುಚ್ಚು ಹಾಕ್ಕೊಂಡಿದ್ದೆ. ಅಂದರೆ ಇದು ಕಸ್ಟಮರ್ದಿತ್ತು. ತುಂಬ ಸಿಂಪಲ್ಲಾಗಿ ಹಾಕ್ಕೊಟ್ಟಿದ್ದೀನಿ. ಇದು ಕೇವಲ 1 ಅವರಲ್ಲೇ ನಾವು ಬೇಕಾದರೆ ಹಾಕ್ಕೊಳ್ಬೋದು. ಅಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಇದು ಬೇಬಿ ಕುಚ್ಚು ಹಾಕ್ಕೊಳ್ಳೋಕ್ಕೆ ನಾನು ಎಷ್ಟು ದಾರ ತೊಗೊಂಡಿದ್ದೀನಿ, ಏನೇನು ತೊಗೊಂಡಿದ್ದೀನಿ ಅಂತ ನಾನಿವತ್ತು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಇದು ಬಾರ್ಡ್ರ್ ಸೀರೆ ಅಂದರೆ ಬನಾರಸ್ ಸ್ಯಾರಿ ಇದೆ. ಇದಕ್ಕೆ ಡಾರ್ಕ್ ಬ್ಲೂ ಇದೆ ಸ್ಯಾರಿ, ಆಮೇಲೆ ಗೋಲ್ಡನ್ ಕಲರು ಬಾರ್ಡ್ರ್ ಇದೆ. ನೋಡಿ ಈ ರೀತಿಯಾಗಿದೆ. ಇದಕ್ಕೆ ಏನೇನು ತೊಗೋಬೇಕು ಅಂತಂದರೆ ತೋರಿಸ್ತೀನಿ ನೋಡಿ. ನಾನು ಇದಕ್ಕೆ ಬೀಡ್ಸ್ ತೊಗೊಂಡಿದ್ದೀನಿ. ಇದು ಜರಿ ಥ್ರೆಡ್ ಅಂತ ಹೇಳ್ತಾರೆ ನೋಡಿ, ಇದು ನಾವು ಗಂಟು ಹಾಕ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀವಿ. ಆಮೇಲೆ ನೋಡಿ, ಇದು ಮ್ಯಾಚಿಂಗ್ ದಾರ ತೊಗೊಂಡಿದ್ದೀನಿ ಬ್ಲೂ ಕಲರು, ಆಮೇಲೆ ಗೋಲ್ಡನ್ ಕಲರ್ ದಾರ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಈ ಬೇಬಿ ಕುಚ್ಚು ಮಾಡ್ಕೊಳ್ಳೋದಕ್ಕೆ ನಾನು ರಿಂಗ್ ಬೀಡ್ಸ್ ತೊಗೊಂಡಿದ್ದೀನಿ. ಈ ಥರ ಇದೆ ನೋಡಿ ರಿಂಗ್ ಬೀಡ್ಸು. ಆದರೆ ನನಗೆ ಈ ರಿಂಗ್ ಬೀಡ್ಸೇ ತುಂಬ ಇಷ್ಟ ಆಯಿತು ಅಂತ ನಾನು ರಿಂಗ್ ಬೀಡ್ಸೇ ತೊಗೊಂಡಿದ್ದೀನಿ. ಈ ರೀತಿಯಾಗಿದೆ ನೋಡಿ, ರೌಂಡ್ ಬಂದಿದೆ, ಇದೇ ತೊಗೊಂಡಿದ್ದೀನಿ ನಾನು. ಆಮೇಲೆ ನೋಡಿ, ಈ ರೀತಿಯಾಗಿ ನಾನು ದಾರನ ಸುತ್ತಿಟ್ಕೊಂಡಿದ್ದೀನಿ ನೋಡಿ. ಹಾಗೆ ಗಮ್ ಹಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಇದು 150 ಎಳೆ ತೊಗೊಂಡಿದ್ದೀನಿ. ಅಂದರೆ ಒಂದು ದಪ್ಪಂದು ಲಾಂಗ್ ಬುಕ್ ಇದೆ ನೋಡಿ, ಇಲ್ಲ ರಟ್ ಅಂತ ಇರುತ್ತೆ ನೋಡಿ, ಅದರಲ್ಲಿ ನಾವು ಸುತ್ತಕೊಳ್ಬೇಕಾಗುತ್ತೆ. 2 ದಾರ ನಾನು ಈ ರೀತಿಯಾಗಿ ಸುತ್ತಿಟ್ಕೊಂಡು ಗಮ್ ಹಚ್ಚಿಟ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಇಷ್ಟಿಷ್ಟು ನಾನು ಉದ್ದುದ್ದಕ್ಕೆ ತೊಗೊಂಡಿದ್ದೀನಿ. ಆಮೇಲೆ ನಾವು ಇದನ್ನು ಡಬಲ್ ಮಾಡಿದ್ರೆ 150 ಎಳೆ ಇದೆ ನೋಡಿ, ಅದು ಡಬಲ್ ಮಾಡಿದ್ರೆ 300 ಎಳೆ ಆಗುತ್ತೆ. ಈ ರೀತಿಯಾಗಿ ನಾನು ದಾರನ ಗಮ್ ಹಚ್ಚಿ ಇಟ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಈ ರೀತಿಯಾಗಿ ನಾನು ಮೊದಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ನಾನು ಆಮೇಲೆ ಪೂರ್ತಿ ಎಲ್ಲ ಹಾಕಾದ್ಮೇಲೆ ಇದು ಲೆವೆಲ್ಲಾಗಿ ಯಾವ ಥರ ಕಟ್ ಮಾಡಬೇಕು ಅಂತ ಕಟ್ ಮಾಡಾದಮೇಲೆ ತೋರಿಸ್ತೀನಿ. ಫ್ರೆಂಡ್ಸ್, ಇನ್ನು ಇಷ್ಟು ಉಳಿದಿದೆ ಈ ಸೀರೆಗೆ ನಾನು ಕುಚ್ಚು ಹಾಕೋದು. ಇವಾಗ ನಾನು ತೋರಿಸ್ತೀನಿ ನೋಡಿ. ಇದು ಮ್ಯಾಚಿಂಗ್ ದಾರ ಇದಲ್ವಾ, ಬ್ಲೂ ಕಲರು. ಆಮೇಲೆ ನೋಡಿ, ಇದು ಗೋಲ್ಡನ್ ಕಲರ್ ದಾರ ತೊಗೊಂಡಿದ್ದೀನಿ. ಆಮೇಲೆ ನೋಡಿ, ಈ ದಾರ ನಾನು ಆವಾಗಲೇ ತೋರಿಸಿದ್ನಲ್ಲ, ಈ ರೀತಿಯಾಗಿ ದಾರ ಇದೆ. ಇದಕ್ಕೆ ನಾನು ಮೊದಲೇ ಸುತ್ತಿಟ್ಕೊಂಡು ಗಮ್ ಹಚ್ಚಿ ಇಟ್ಕೊಂಡಿದ್ದೆ. ಅಂದರೆ ಬೇಗ ನಾವು ಅದರೊಳಗೆ ರಿಂಗ್ ಬೀಡ್ಸ್ನ ಹಾಕ್ಕೊಂಡು ನಾವು ಬೇಗನೆ ಹಾಕ್ಕೊಳ್ಬೋದಾಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಗಮ್ ಹಚ್ಚಿ ಇಟ್ಕೊಂಡು ಬಿಡ್ತೀನಿ. ಬೇಗನೆ ಅಲ್ಲಿ ತನಕ ಒಣಗೋಗುತ್ತೆ ಇದು. ನೋಡಿದ್ರಲ್ಲ, ಹಾಗೆಯೇ ನೋಡಿ ತೋರಿಸ್ತೀನಿ. ಇವಾಗ ನಾನು ಒಂದು ಬೀಡ್ಸ್ ಹಾಕಿ ತುಂಬಾ ಈಸಿಯಾಗಿ ನಾವು ಈ ಥರ ಬೇಬಿ ಕುಚ್ಚು ಹಾಕ್ಕೊಳ್ಬೋದು. ನೋಡಿದ್ರಲ್ಲ, ಈ ರೀತಿಯಾಗಿ ಅದು ರಿಂಗ್ ಬೀಡ್ಸ್ ಇದೆ. ಇದರೊಳಗೆ ನಾನು ಹಿಂಗೆ ಹಾಕ್ಕೊಂಡು ನೋಡಿ ಈ ಥರ ನಾನು ತೆಕ್ಕೊಂಡು ಬಿಡ್ತೀನಿ. ನೋಡಿದ್ರಲ್ಲ, ನಮಗೆ ಎಷ್ಟು ಬೇಕು ಕೆಳಗೆ ತನಕ ನಾವು ಅದನ್ನು ತೆಕ್ಕೊಳ್ಬೋದು. ಇದೇ ಥರ ನಾನು ಇನ್ನೊಂದು ದಾರ ಇದೆ ನೋಡಿ ಬ್ಲೂ ಕಲರು, ಅದರೊಳಗೂ ಒಂದು ಹಾಕಿ ತೋರಿಸ್ಕೊಂಡು ಬಿಡ್ತೀನಿ ನಿಮಗೆ. ನಾನು ಈ ರೀತಿಯಾಗಿ ನಾನು ಬೇಬಿ ಕುಚ್ಚು ಹಾಕ್ಕೊಳ್ತೀನಿ. ಕೆಲವರು ಒಂದೊಂದು ಥರ ಬೇಬಿ ಕುಚ್ಚು ಹಾಕ್ಕೊಳ್ತಾರೆ ನೋಡಿ. ನಾನು ಒಂದು ನೀಡಲ್ ತೊಗೊಂಡಿದ್ದೀನಿ, ಅಂದರೆ ಕ್ರೋಶ ಹಾಕ್ತಾರೆ ನೋಡಿ, ಅದನ್ನು ತೊಗೊಂಡು ನಾನು ಒಂದು ಹೋಲ್ ಮಾಡ್ಕೊಳ್ತೀನಿ. ಅಂದರೆ 1 ಇಂಚ್ ಬಿಟ್ಟು ನಾನು ಹೋಲ್ ಮಾಡ್ಕೊಂಡು ಈ ಥರ ಬೇಬಿ ಕುಚ್ಚನ್ನ ಹಾಕ್ಕೊಳ್ತೀನಿ ನೋಡಿ. ಈ ಥರ ನಾನು ಹೋಲ್ ಆದಮೇಲೆ ಈ ಥರ ಒಂದ್ಸಲಿ ಮಾಡ್ಕೊಂಡು ಬಿಡ್ತೀನಿ. ಆವಾಗಲೇ ನಾನು ತೋರಿಸಿದ್ದೆ ನೋಡಿ, ಈ ಬ್ಲೂ ಕಲರ್ ಒಳಗೆ ನಾನು ರಿಂಗ್ ಬೀಡ್ಸ್ನ ಹಾಕ್ಕೊಂಡಿದ್ನಲ್ಲ, ಈ ರೀತಿಯಾಗಿ ನೋಡಿ ಮೇಲಿಂದ ನಾನು ಕೆಳಗೆ ತಕ್ಕೊಂಡು ಬಿಡ್ತೀನಿ ನೋಡಿ. ಈ ರೀತಿಯಾಗಿ ನಾನು ಕೆಳಗಡೆಯಿಂದ ನೋಡಿ ಈಗ ಕೆಳಗಡೆ ತಕ್ಕೊಂಡು ಬಿಡ್ತೀನಿ. ಮೇಲಿಂದ ಹಾಕ್ಕೊಂಡು ಕೆಳಗಡೆ ತಕ್ಕೊಂಡು ಬಿಡ್ತೀನಿ ನೋಡಿ. ನಮಗೆ ಎಷ್ಟು ಬೇಕಷ್ಟು ನಾವು ತಕ್ಕೊಳ್ಬೋದು ದಾರನ. ಅಂದರೆ ನಾವು ಎಷ್ಟು ಕಟ್ ಮಾಡ್ಕೊತೀವಿ ನೋಡಿ, ಅಲ್ಲಿ ತನಕ ನಾವು ಇದನ್ನು ತೆಕ್ಕೊಳ್ಬೇಕಾಗುತ್ತೆ ನೋಡಿ. ನಮಗಿಷ್ಟು ಬೇಕಾಗುತ್ತೆ ಅಲ್ವ, ಎಷ್ಟು ನಾವು ಕುಚ್ಚು ಕಟ್ತೀವಲ್ಲ ಅಷ್ಟು ನಾವು ಈ ರೀತಿಯಾಗಿ ನಾವು ಕರೆಕ್ಟಾಗಿ ಒಂದು ಲೆವೆಲ್ ಮಾಡಿಕೊಂಡು ದಾರನ ಇಟ್ಕೊಳ್ಬೇಕಾಗುತ್ತೆ ಕೈಯಲ್ಲಿ ನೋಡಿ. ಇದು ಜರಿ ಥ್ರೆಡ್ ಇದೆಯಲ್ಲ, ಇದಕ್ಕೆ ನಾನು ಸೂಜಿ ದಾರ ಪೋಣಿಸ್ಕೊಂಡು ಬಿಡ್ತೀನಿ. ಇದೇ ಜರಿ ದಾರನ ಸೂಜಿ ಒಳಗೆ ನೋಡಿ ಈಗ ತೋರಿಸಿದ್ದೆ ನೋಡಿ ಜರಿ ಥ್ರೆಡ್ಡು, ಅದನ್ನೇ ನಾನು ಹಾಕ್ಕೊಂಡು ಬಿಡ್ತೀನಿ. ಅಂದರೆ ಅದನ್ನು
ಗಂಟು ಹಾಕ್ಕೊಳ್ಬೇಕಾಗುತ್ತಲ್ಲ, ಅದಕ್ಕೆ ಈ ರೀತಿಯಾಗಿ ನಾವು ಹಾಕ್ಕೊಂಡ್ಬಿಟ್ರೆ ಗಂಟು ಬಿಚ್ಚೋದಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ಮಾಡ್ಕೊಂಡ್ಬಿಡ್ತೀನಿ. ತುಂಬಾ ಈಸಿಯಾಗಿ ನೀವು ಈ ಥರ ಕುಚ್ಚನ್ನ ಹಾಕ್ಕೊಳ್ಬೋದು. ತುಂಬ ಸಿಂಪಲ್ಲಾಗಿ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ನಾನು ಹಾಕ್ಕೊಂಡಿದ್ದೀನಲ್ಲ, ಇವಾಗ ಇದನ್ನು ಒಂದು ಲೆವೆಲ್ ಮಾಡಿಕೊಂಡು ಕ್ಲೀನಾಗಿ ನೀಟಾಗಿ ನೋಡಿ ಈ ಥರ ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಇದಕ್ಕೆ ನೋಡಿದ್ರಲ್ಲ, ನಾವು ಇಟ್ಕೊಂಡು ಅದನ್ನು ಕರೆಕ್ಟಾಗಿ ಒಂದು ಲೆವೆಲ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನೋಡಿ ಇದನ್ನು ಗಂಟು ಹಾಕ್ಕೊಳ್ಬೇಕಲ್ವಾ, ಅದಕ್ಕೋಸ್ಕರ ನೋಡಿ ಈ ಥರ ಒಂದೆರಡು ಸುತ್ತು ಸುತ್ಕೊಂಡು ಬಿಡ್ತೀನಿ. ಸುತ್ಕೊಂಡು ನಂತರ ಇವಾಗ ನೋಡಿ ನಾನು ಯಾವ ಥರ ಅಂತ ಗಂಟು ಹಾಕ್ಕೊಳ್ಳೋದು ತೋರಿಸ್ತೀನಿ. ಹೀಗೆ ಮಾಡ್ಕೊಂಡು ನೋಡಿ, ಒಂದ್ಸಲಿ ನೋಡಿಕೊಂಡ್ರೆ ಮಾಡ್ಕೊಳ್ಬೋದು ನಾವು ಇದೇ ಥರ. ನೋಡಿ ಈ ರೀತಿಯಾಗಿ ನಾನು ಗಂಟು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಗಂಟು ಹಾಕೋದ್ರಿಂದ ಬಿಚ್ಚೋ ಚಾನ್ಸಸ್ಸು ಇರೋದಿಲ್ಲ. ಅದಕ್ಕೋಸ್ಕರ ಫಸ್ಟ್ ಗಂಟು ಹಾಕ್ಕೊಂಡು ನೋಡಿ ಈ ಥರ ಆ ಥ್ರೆಡ್ ಒಳಗೂ ನಾನು ಈ ಥರ ಗಂಟು ಹಾಕ್ಕೊಂಡು ಬಿಡ್ತೀನಿ, ಸೂಜಿ ತೊಗೊಂಡು ದಾರದ ಸಮೇತನೇ. ನೋಡಿ ಈ ಥರ ಹೇಳ್ಕೊಂಡು ಇನ್ನೊಂದ್ಸಲಿ ನೋಡಿ ಇದೇ ಥರ ಮಾಡಿಕೊಂಡು ಈಗ ಗಂಟು ಹಾಕ್ಕೊಂಡು ಬಿಡ್ತೀನಿ. ನೋಡ್ತಾ ಇದ್ದೀರಲ್ಲ, ಈಗ ಒಳಗಿಂದ ತೊಗೊಂಡು ಇನ್ನೊಂದು ಗಂಟು ಹಾಕ್ಕೊಂಡು ಬಿಡ್ತೀನಿ. ಈ ಗಂಟು ಹಾಕಿದ ನಂತರ ನಾನು ತಿರುಗಿಸ್ಕೊಂಡು ಬಿಡ್ತೀನಿ, ಅಂದರೆ ಉಲ್ಟಾ ತಿರುಗಿಸ್ಕೊಂಡು ಇಲ್ಲೊಂದು ಗಂಟು ಹಾಕ್ಕೊಂಡು ಬಿಡ್ತೀನಿ, ಅಂದರೆ ಇದು ಬಿಚ್ಚೋದಿಲ್ಲ. ನೋಡಿದ್ರಲ್ಲ, ಈ ರೀತಿಯಾಗಿ ನಾನು ಗಂಟು ಹಾಕ್ಕೊಂಡ ನಂತರ ನೋಡಿ ಕಟ್ ಮಾಡ್ಕೊಂಡು ಬಿಡ್ತೀನಿ. ಬೇಕಾದರೆ ನೀವು ತುದಿಗೂ ಕಟ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಅರ್ಧಕ್ಕೆ ಬಿಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದ್ಸಲಿ ನೀಟಾಗಿ ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳೋಣ. ಅಂದರೆ ಪೂರ್ತಿ ಎಲ್ಲ ಆದಮೇಲೆ ನಾವು ಒಂದು ಕಡೆ ಇಟ್ಕೊಂಡು ನೀಟಾಗಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾವುದು ಉದ್ದ ಸ್ವಲ್ಪ ಬಂದಿರುತ್ತೆ ನೋಡಿ, ಅದನ್ನು ನೋಡ್ಕೊಂಡು ಲೆವೆಲ್ಲಾಗಿ ನಾವು ಒಂದೇ ಸಮ ಎಲ್ಲ ದಾರನ ಕಟ್ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿ ನೀಟಾಗಿ ಬರುತ್ತೆ ಕುಚ್ಚು. ನೋಡಿ ಇದೇ ರೀತಿಯಾಗಿ ನಾನು ಇನ್ನು ಉಳಿದಿರೋ ಎಲ್ಲ ಕುಚ್ಚು ಹಾಕಿ ತೋರಿಸ್ತೀನಿ ನಾನು ಇವಾಗ ಯಾವ ಥರ ಹಾಕ್ಕೊಂಡಿದ್ದೀನಿ ಅಂತ. ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ಕುಚ್ಚು ನಾನು ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ಇವತ್ತು ಬೇಬಿ ಕುಚ್ಚು ಹಾಕ್ತಾ ಇದೆ. ಒಂದು ಕಸ್ಟಮರ್ದು ಸ್ಯಾರಿ ಇತ್ತು, ಅದನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯ್ತಂದರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ನೋಡ್ತಾ ಇದ್ದೀರಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ನಾ ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಸಿಂಪಲ್ಲಾದ ಬೇಬಿ ಕುಚ್ಚು 1 ಅವರ್ ಆದರೆ ಸಾಕು, ಇದನ್ನು ನಾವು ಹಾಕ್ಕೊಳ್ಬೋದು. ತುಂಬಾ ಈಸಿಯಾಗಿ ನಾನು ತೋರಿಸ್ಕೊಟ್ಟಿದ್ದೀನಿ ಇವತ್ತು ಬೇಬಿ ಕುಚ್ಚನ್ನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.